2009 ಇದಾದ ಮಾರನೇ ವರ್ಷ 2009ರಲ್ಲಿ ಡೆನ್ಮಾರ್ಕಿನ ಪತ್ರಿಕೆಯ ಮೇಲೆ ಜುಲ್ಯಾಂಡ್ಸ್ ಪೋಸ್ಟನ್ನ ಮೇಲೆ ದಾಳಿಯ ಸಂಚು ರೂಪಿಸ್ತಾರೆ. 2011ರಲ್ಲಿ ಆರೋಪ ಸಾಬೀತಾಗುತ್ತೆ ಇವ್ರ ಮೇಲೆ. 2013ರಲ್ಲಿ 13 ವರ್ಷಗಳ ಜೈಲು ಶಿಕ್ಷೆ ಆಗುತ್ತೆ ಅಮೆರಿಕದ ಕೇಸ್ಗಿದು. 2018ರಲ್ಲಿ ಭಾರತ ಈತನ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸ್ತು. 2020ರಲ್ಲಿ ಕೋವಿಡ್ ಬಂದಾಗ ಒಂದು ಸಲ ಈತ ರಿಲೀಸ್ ಆಗ್ತಾನೆ. ಅದೇ ವರ್ಷ ಅಮೆರಿಕನ್ ಏಜೆನ್ಸಿಗಳು ಮತ್ತೆ ಇವನನ್ನು ಅರೆಸ್ಟ್ ಮಾಡ್ತವೆ. 2023 ಅಮೆರಿಕದ ಕೋರ್ಟ್ನಲ್ಲಿ ಭಾರತದ ಪ್ರಯತ್ನಕ್ಕೆ ಯಶಸ್ಸು ಅಂತ ಸಿಕ್ಕಿದ್ದು. 2023ರಲ್ಲಿ ಇವನ ಗಡೀಪಾರಿಗೆ ಅಮೆರಿಕದ ಕೋರ್ಟ್ ಒಪ್ಕೊಂಡಿತು. ಈಗ ಗಡೀಪಾರು ಮಾಡ್ತಿದ್ದೀವಿ ಅಂತ ಅಮೆರಿಕ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅದರ ಮಧ್ಯದಲ್ಲಿ ಇವನೇನೋ ಅಪ್ಲಿಕೇಶನ್ ಹಾಕ್ಕೊಂಡಪ್ಪ. ಇಫ್ ಐ ಆಮ್ ನಾಟ್ ರಾಂಗ್, ಅಮೆರಿಕದ ಸುಪ್ರೀಂ ಕೋರ್ಟ್ಗೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡ ಇವನು. ಭಾರತದಲ್ಲಿ ಜೈಲುಗಳು ಅಷ್ಟು ಚೆನ್ನಾಗಿಲ್ಲ, ಟಾಯ್ಲೆಟ್ಗಳ ಕ್ಲೀನ್ ಇರೋದಿಲ್ಲ ಅಂತ ಹಾಕ್ಕೊಂಡಿದ್ದ ಇವನು ಅಪ್ಲಿಕೇಶನ್. ಅದಕ್ಕೆ ನನ್ನನ್ನು ಭಾರತಕ್ಕೆ ಕಳಿಸ್ಬೇಡಿ, ಟಾಯ್ಲೆಟ್ಗಳ ಕ್ಲೀನ್ ಇರೋದಿಲ್ಲ ಅಂತ. ಕರ್ಕೊಂಬರ್ತಾರಲ್ಲ ಭಾರತದ ಅಧಿಕಾರಿಗಳು, ತೋರಿಸಿ ಒಂದು ಸಲ ಹೆಂಗಿರ್ತವೆ ಟಾಯ್ಲೆಟ್ಗಳು ಭಾರತದಲ್ಲಿ ಅಂತ. ತೋರಿಸ್ಬೇಕು ಒಂದು ಸಲ. 6 ಜನ ಅಧಿಕಾರಿಗಳ ತಂಡ ಈಗಾಗಲೇ ಅಮೆರಿಕದಲ್ಲಿದೆ. ಎಕ್ಸಾಕ್ಟಾಗಿ ಜಾಗ, ಜೈಲು ಅದರ ಮಾಹಿತಿಗಳಿಲ್ಲ. ಸ್ಪೆಷಲ್ ಫ್ಲೈಟ್ನಲ್ಲಿ ಕರ್ಕೊಂಬರ್ತಾರೆ ಅಷ್ಟಂತೂ ಗೊತ್ತು. 2 ಕಡೆ ಇವನನ್ನಿಡೋದಕ್ಕೆ ಜೈಲುಗಳು ತಯಾರಾಗಿದ್ದಾವೆ, ಬ್ಯಾರಕ್ಗಳು ತಯಾರಾಗಿದ್ದಾವೆ. ಹೈ ಸೆಕ್ಯೂರಿಟಿ ಬ್ಯಾರಕ್ಗಳು ಬೇಕು ಅಂತ NIA ಬಂದಿಖಾನೆ ಇಲಾಖೆಗೆ 2 ರಾಜ್ಯಗಳ ಬಂದಿಖಾನೆ ಇಲಾಖೆ, ಒಂದು ದಿಲ್ಲಿ, ಇನ್ನೊಂದು ಮುಂಬೈ. ದಿಲ್ಲಿಯ ತಿಹಾರ್ ಜೈಲಿನಲ್ಲಿ, ಮುಂಬೈನ ಯರವಾಡ ಜೈಲಿನಲ್ಲಿ 2 ಹೈ ಸೆಕ್ಯೂರಿಟಿ ಸೆಲ್ಗಳನ್ನು ತಯಾರು ಮಾಡಿ ಇಟ್ಟಿದ್ದಾರೆ.